Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So last session ಅಲ್ಲಿ ನಾವು MS Word ಅಲ್ಲಿ ಹೇಗೆ ಎಕ್ಸೆಲ್ ಚಾರ್ಟ್ಸ್ ನ ಇನ್ಸರ್ಟ್ ಮಾಡೋದು ಅಂತ ನೋಡ್ಕೋತಿದ್ವಿ. ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಸೆಷನ್ ಅಲ್ಲಿ ಚಾರ್ಟ್ ಸ್ಟೈಲ್, ಚಾರ್ಟ್ ಕಲರ್ಸ್ ಆಗಿತ್ತು. ಸೊ ಚಾರ್ಟ್ ಲೇಔಟ್ ಅಲ್ಲಿ ಆಡ್ ಚಾರ್ಟ್ ಎಲಿಮೆಂಟ್ಸ್ ಅಲ್ಲಿ ಆಕ್ಸಿಸ್. ಸೊ ಆಕ್ಸಿಸ್ ಅಲ್ಲಿ ಪ್ರೈಮರಿ ಹಾರಿಜಾಂಟಲ್, ಪ್ರೈಮರಿ ವರ್ಟಿಕಲ್, ಡೆಪ್ತ್. ಸೊ ನಿಮಗೆ ಆಕ್ಸಿಸ್ ಯಾವ ಥರ ಬೇಕೋ ಆಕ್ಸಿಸ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಆಕ್ಸಿಸ್ ಅಪ್ಲೈ ಆಗಿದೆ. ಸೊ ಆಕ್ಸಿಸ್ ಆದಮೇಲೆ ಆಕ್ಸಿಸ್ ಟೈಟಲ್. ಸೊ ಇದು ಆಕ್ಸಿಸ್ ಆ್ಯಡ್ ಮಾಡಾಯಿತು. ನೆಕ್ಸ್ಟ್ ಆಕ್ಸಿಸ್ದು ಟೈಟಲ್ಸ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಆಕ್ಸಿಸ್ ಟೈಟಲ್ಸ್ ಅಂತೆಲ್ಲ ಅಪಿಯರ್ ಆಗಿದೆ. ನಿಮಗೆ ಅದು ಹಾರಿಜಾಂಟಲ್ ಬೇಕು ಅಂತಂದರೆ ಹಾರಿಜಾಂಟಲ್ನಲ್ಲಿ ಸೆಲೆಕ್ಟ್ ಮಾಡ್ಬೋದು. ವರ್ಟಿಕಲ್ ಆಗಬೇಕು ಅಂತಂದರೆ ವರ್ಟಿಕಲ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಡೆಪ್ತ್ ಆಗಬೇಕು ಅಂತಂದರೆ ರೈಟ್ ಸೈಡಾಗಿ ಬರುತ್ತೆ, ಡೆಪ್ತ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಸೊ ಆಕ್ಸಿಸ್ ಟೈಟಲ್ ಆ್ಯಡ್ ಆಗಿದೆ. ಸೊ ನೆಕ್ಸ್ಟು ಚಾರ್ಟ್ ಟೈಟಲ್. ಸೊ ಇದು ಚಾರ್ಟ್ ಟೈಟಲ್ ನಿಮಗೆ ಅಬೋವ್ ಬೇಕು ಅಂತಂದರೆ ಅಬೋವ್ ಇದೆ. ನಿಮಗೆ ಸೆಂಟರ್ಡ್ ಬೇಕು ಅಂತಂದರೆ ಸೊ ಇಲ್ಲಿ ಕೆಳಗೆ ಬರುತ್ತೆ. ಸೆಂಟರ್ಡ್, ಓವರ್ಲೇ, ಸೆಂಟರ್ಡಾಗಿ ಬರುತ್ತೆ. ನಿಮಗೆ ಡೇಟಾ ಲೇಬಲ್ಸ್ ತೋರಿಸ್ಬೇಕು ಅಂತಂದರೆ ಡೇಟಾ ಲೇಬಲ್ಸ್ ಕಾಲ್ ಔಟ್ನ ಯೂಸ್ ಮಾಡ್ಬೋದು. ಸೊ ಈ ಥರ ತೋರಿಸುತ್ತೆ ಕಾಲ್ ಔಟಲ್ಲಿ. ಸೊ ಡೇಟಾ ಲೇಬಲ್ಸಲ್ಲಿ ನೀವು ನನ್ನ ಸೆಲೆಕ್ಟ್ ಮಾಡಿದ್ರೆ ಅದು ತೋರಿಸಲ್ಲ. ನೆಕ್ಸ್ಟು ಡೇಟಾ ಟೇಬಲ್. ಸೊ ಡೇಟಾ ಟೇಬಲಲ್ಲಿ ಎಕ್ಸಾಂಪಲ್ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಅಂತ ಇದೆ. ಸೊ ಅದರದ್ದು ಡೇಟಾಸ್ ಇಲ್ಲಿ ಮೆನ್ಷನ್ ಆಗಿರೋದು. ನಿಮ್ಗೆ ಅದೇನಾದ್ರು ತೋರಿಸ್ಬೇಕು ಅಂತಂದರೆ ಕೆಳಗಡೆ ತೋರಿಸುತ್ತೆ. ವಿತ್ ಲೆಜೆಂಡ್ ಕೀಸ್ ಆಗಿ ತೋರಿಸುತ್ತೆ. ಸೊ ನೋ ಲೆಜೆಂಡ್ ಕೀಸ್ನ ಸೆಲೆಕ್ಟ್ ಮಾಡಿದ್ರೆ ಲೆಜೆಂಡ್ ಕೀಸ್ ಅಂತಂದರೆ ಈ ಬಾಕ್ಸಸ್ ಬರುತ್ತಲ್ಲ, ಇದು ಲೆಜೆಂಡ್ ಕೀಸ್. ಸೊ ವಿತ್ ಲೆಜೆಂಡ್ ಕೀಸ್ನ ಸೆಲೆಕ್ಟ್ ಮಾಡಿದ್ರೆ ಲೆಜೆಂಡ್ ಕೀಸ್ ಸಮೇತ ಬರುತ್ತೆ. ನೆಕ್ಸ್ಟ್ ಗ್ರಿಡ್ ಲೈನ್ಸ್. ಸೊ ಗ್ರಿಡ್ ಲೈನ್ಸಲ್ಲಿ ಪ್ರೈಮರಿ, ಮೇಜರ್, ವರ್ಟಿಕಲ್ ಗ್ರಿಡ್ ಲೈನ್ಸ್. ಸೊ ವರ್ಟಿಕಲ್ ಗ್ರಿಡ್ ಲೈನ್ಸ್ ಬೇಕು ಅಂತಂದರೆ, ಮೇಜರ್ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ಬೇಕು ಅಂತಂದರೆ ಒಳಗಡೆ ಗ್ರಿಡ್ ಲೈನ್ಸ್ಗಳು ಆ್ಯಡ್ ಆಗುತ್ತೆ. ಸೊ ನೋಡಿ ಒಳಗಡೆ ಗ್ರಿಡ್ ಲೈನ್ಸ್ ಆ್ಯಡ್ ಆಗಿದೆ. ನಿಮಗದು ವರ್ಟಿಕಲ್ ಆಗಬೇಕು ಅಂತಂದರೆ ವರ್ಟಿಕಲ್ ಆಗಿ ಗ್ರಿಡ್ ಲೈನ್ಸ್ ಆ್ಯಡ್ ಆಗುತ್ತೆ. ಒಳಗಡೆ ಗ್ರಿಡ್ ಲೈನ್ಸ್ ಆ್ಯಡ್ ಆಗಿದೆ. ನೆಕ್ಸ್ಟು ಲೆಜೆಂಡ್ಸ್ ಅಂತಂದರೆ ಇದು ಲೆಜೆಂಡ್ಸ್. ಇಲ್ಲೇನು ಮೆನ್ಷನ್ ಆಗಿದೆ ಸೀರೀಸ್ 1, ಸೀರೀಸ್ 2, ಸೀರೀಸ್ 3, ಅದು ಲೆಜೆಂಡ್ಸ್. ನಿಮಗೆ ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡ್, ಟಾಪ್ ಸೈಡ್ ಬೇಕು ಅಂದರೆ ಟಾಪ್ ಸೈಡ್, ಲೆಫ್ಟ್ ಸೈಡ್, ಬಾಟಮ್ ಸೈಡ್. ಸೊ ಈ ಥರ ಡೈರೆಕ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ ಸೈಡ್ ಬೇಕೋ ಆ ಸೈಡ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಕ್ವಿಕ್ ಲೇಔಟ್. ಸೊ ಕ್ವಿಕ್ ಲೇಔಟಲ್ಲಿ ನಿಮಗೆ ಚಾರ್ಟ್ ಟೈಟಲ್ ಮತ್ತು ಆ್ಯಕ್ಸಿಸ್ ಯಾವ ಡೈರೆಕ್ಷನ್ಸಲ್ಲಿ ಇರಬೇಕು ಅನ್ನೋದಕ್ಕೆ ಕ್ವಿಕ್ ಲೇಔಟ್ನ ಯೂಸ್ ಮಾಡ್ತೀವಿ. ಸೊ ಫುಲ್ ಕ್ವಿಕ್ ಲೇಔಟಲ್ಲಿ ಹಾರಿಜಾಂಟಲ್ ಆ್ಯಕ್ಸೆಸ್, ವರ್ಟಿಕಲ್ ಆ್ಯಕ್ಸೆಸ್ ಎಲ್ಲ ಚೇಂಜಸ್ ಆಗುತ್ತೆ. ಗ್ರಿಡ್ ಲೈನ್ಸಸ್ ಎಲ್ಲ ಚೇಂಜಸ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ಕ್ವಿಕ್ ಲೇಔಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಿಕ್ ಲೇಔಟ್ಸ್ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಬೋದು. ಸೊ ಕ್ವಿಕ್ ಲೇಔಟ್ ಸೆಟ್ ಆಗಿದೆ. ನೆಕ್ಸ್ಟ್ ಸೆಷನಲ್ಲಿ ಡೇಟಾ ಮತ್ತು ಟೈಪ್ನ ನೋಡ್ಕೊಳ್ಳೋಣ. ಸೊ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.